ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಕೋಟ್ಯಾಂತರ ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಿರುವಂತಹ ಧರ್ಮಸ್ಥಳದಲ್ಲಿ ಸಾವಿರಾರು ಶವಗಳನ್ನ ಹೂತು ಹಾಕಲಾಗಿದೆ. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಲಾಗಿದೆ ಅನ್ನೋ ಪ್ರಕರಣ ಈಗ ದೊಡ್ಡ ಸಂಚು ಅನ್ನೋದು ಬಟಾ ಬಯಲಾಗಿದೆ. ಇದೇ ಕಾರಣಕ್ಕಾಗಿ ಧರ್ಮಸ್ಥಳದ ಸುತ್ತ ಭೂಮಿ ಅಗೆಯೋದನ್ನ ನಿಲ್ಲಿಸಲಾಗಿದೆ. ಆದರೆ ಪ್ರಕರಣವನ್ನ ಬಗೆದಷ್ಟು ಕೂಡ ಷಡ್ಯಂತರವೇ ಬಯಲಾಗ್ತಾ ಉಂಟು. ಧರ್ಮಸ್ಥಳದಲ್ಲಿ ಹೂತು ಹಾಕಿದ್ದು ಅಂತ ಬಂಗ್ಲೆಗುಡ್ಡದ ಕಾಡಿನಿಂದ ಯಾವುದೋ ಬುರುಡೆ ತಂದಿದ್ದು ಚಿನ್ನಯ್ಯ. ಅದನ್ನ ಇಟ್ಕೊಂಡೆ ಸಾವಿರಾರು ಶವಗಳನ್ನ ಹೂತು ಹಾಕಿದ್ದಕ್ಕೆ ಇದೇ ಸಾಕ್ಷಿ ಅಂತ ಬಿಲ್ಡಪ್ ಕೊಟ್ಟಿದ್ರು. ಗಿರೀಶ್ ಮಟ್ಟಣ್ಣನವರು, ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ಹಾರಾಟಗಾರರು ಹಾರಾಡಿದ್ದು ಎಲ್ಲವೂ ಈಗ ಬಯಲಾಗ್ಬಿಟ್ಟಿದೆ. ಇನ್ನು ಆ ಎಐ ವಿಡಿಯೋ ಸೃಷ್ಟಿಕರ್ತ ಸುಳ್ಳುಗಳ ಸರದಾರ ಸಮೀರ ಹಾರಿಸಿದ್ದು ಎಂಥೆಂಥ ಕಲರ್ ಕಾಗೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಇದರ ಬೆನ್ನಲ್ಲೇ ಮತ್ತಷ್ಟು ಸ್ಫೋಟಕ ಸಂಗತಿಗಳು ಬಯಲಾಗಿದೆ. ಧರ್ಮಸ್ಥಳದ ವಿಚಾರದಲ್ಲಿ ಎಂಥೆಂಥ ಕತೆ ಕಟ್ಟಲಾಗಿದೆ ಅನ್ನೋದು ಕೂಡ ಈಗ ಗೊತ್ತಾಗಿದೆ. ಹೌದು, ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಹೋರಾಟದ ನಾಟಕ ಆಡಿದವರು ಇದೇ ಪ್ರಕರಣವನ್ನ ಇಟ್ಕೊಂಡು ಸಾವಿರಾರು ಶವಗಳ ಕತೆ ಕಟ್ಟಿದ್ದು ಈಗ ಬಟ್ಟ ಬಯಲಾಗಿದೆ. ಕಾಡಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆಯೊಬ್ಬರ ಬುರುಡೆಗಳನ್ನ ಚಿನ್ನಯ್ಯನಿಗೆ ತಂದು ಕೊಟ್ಟಿದ್ದು ಸೌಜನ್ಯ ಮಾವ ವಿಠಲ್ ಗೌಡ ಅನ್ನೋದು SIT ತನಿಖೆಯಲ್ಲಿ ಬಯಲಾಗಿದೆ. ಮೊದಲು ಕಾಡಿಗೆ ತೆರಳಿದ ವಿಠಲ್ ಗೌಡ ಹಾಗೂ ಚಿನ್ನಯ್ಯ ಶವಗಳನ್ನ ಹುಡುಕಿದ್ದಾರೆ. ನೇತ್ರಾವತಿ ನದಿ ತೀರದ ಬಂಗ್ಲೆಗುಡ್ಡದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಹ ಮಹಿಳೆಯ ಶವವನ್ನ ಪತ್ತೆ ಹಚ್ಚಿದ್ದಾರೆ. ಹೀಗೆ ಶವ ಹುಡುಕೋದರ ಹಿಂದೆ ಗಿರೀಶ್ ಮಟ್ಟಣ್ಣನವರ್, ಯೂಟ್ಯೂಬರ್ ಅಭಿಷೇಕ್ ಎಂಬವರ ಕೈವಾಡ ಕೂಡ ಇದೆ ಅನ್ನೋದು ಗೊತ್ತಾಗಿದೆ. ಖುದ್ದು ವಿಠಲ್ ಗೌಡನೇ ಶವ ತಂದಿಟ್ಟಿದ್ದು ಅಂತ ಚಿನ್ನಯ್ಯ SIT ಅಧಿಕಾರಿಗಳ ಎದುರು ಒಪ್ಕೊಂಡಿದ್ದಾನೆ ಬೇರೆ. ಇದರೊಂದಿಗೆ ಹಿಂದೂಗಳ ಪುಣ್ಯಕ್ಷೇತ್ರದ ಬಗ್ಗೆ ಇವರು ಎಂಥ ಅಪಪ್ರಚಾರ ಮಾಡಿದ್ರು, ಮಾಸ್ಟರ್ ಪ್ಲಾನ್ ಮಾಡಿದ್ರು ಅನ್ನೋದನ್ನ ರಾಜ್ಯದ ಜನಕ್ಕೆ ಗೊತ್ತಾಗೋದಿದೆ. ಇದಿಷ್ಟೇ ಅಲ್ಲ, ಧರ್ಮಸ್ಥಳ ವಿಚಾರದಲ್ಲಿ ಕೇರಳದ ಕಮ್ಯುನಿಸ್ಟರು ಷಡ್ಯಂತರ ಮಾಡ್ತಲೇ ಬಂದಿದ್ರು. ಕಮ್ಯುನಿಸ್ಟರ ದ್ರೋಹದ ಬಗ್ಗೆ ಆರೋಪಗಳು ಕೂಡ ಕೇಳಿ ಬಂದಿದ್ರು. ಆದರೆ ಹಿಂದೂಗಳ ಶ್ರದ್ಧಾ ಕೇಂದ್ರದ ವಿಚಾರದಲ್ಲಿ ಕೇರಳದ ಕಮ್ಯುನಿಸ್ಟರು ಎಂಥ ಕುತಂತ್ರ ಮಾಡಿದ್ರು ಅನ್ನೋದು ಕೂಡ ಈಗ ಸಾಬೀತಾಗಿದೆ. ಕೇರಳದ CPI ಸಂಸದ ಸಂತೋಷ್ ಕುಮಾರ್ ಎಂಬಾತನ ಜೊತೆ ಈ ಬುರುಡೆ ಗ್ಯಾಂಗ್ ಮಾತುಕತೆ ನಡೆಸಿ ಹೇಗೆ ಹೋರಾಟ ಮಾಡಬೇಕು, ಯಾವೆಲ್ಲ ಸುಳ್ಳುಗಳನ್ನು ಹೇಳಬೇಕು ಅನ್ನೋ ಪ್ಲಾನ್ ಮಾಡಲಾಗಿತ್ತು. ಇಂಥದ್ದೊಂದು ಸಂಗತಿ ಕೂಡ ಈಗ ಜಗಜ್ಜಾಹೀರಾಗಿದೆ. ಇದರೊಂದಿಗೆ ಕೇರಳದ ಕಮ್ಯುನಿಸ್ಟರು ಏನೇನ್ ಪ್ಲಾನ್ ಮಾಡಿದ್ರು ಅನ್ನೋದು ಸಾಬೀತಾಗಿದೆ. ಆಗಿದ್ದು ಇಷ್ಟೇ ವೀಕ್ಷಕರೇ, ಬಂಗ್ಲೆಗುಡ್ಡ ಕಾಡಿನಿಂದ ಅಪರಿಚಿತ ಮಹಿಳೆಯ ಶವವನ್ನು ತಂದಂಥ ಚಿನ್ನಯ್ಯ ಹಾಗೂ ಗ್ಯಾಂಗ್ ಕೇರಳಕ್ಕೆ ತೆರಳಿ ಸಂಸದ ಸಂತೋಷ್ ಕುಮಾರ್ ಜೊತೆ ಮಾತುಕತೆ ನಡೆಸಿದೆ. ಚಿನ್ನಯ್ಯ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಸೇರಿ ಹಲವರ ಗ್ಯಾಂಗ್ ಕೇರಳಕ್ಕೆ ತೆರಳಿ ಸಂಚು ರೂಪಿಸಿಬಿಟ್ಟಿದೆ. ಇದಕ್ಕೆ ಸಂತೋಷ್ ಕುಮಾರ್ ಬೆಂಬಲ ಕೂಡ ಕೊಟ್ಟಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ SIT ರಚನೆ ಮಾಡೋ ಮೊದಲೇ ಇವರು ಪ್ಲಾನ್ ಮಾಡಿದ್ದಾರೆ. ಅಷ್ಟೇ ಯಾಕೆ, ಕಳೆದ ಜುಲೈನಲ್ಲೇ ಕುಡ್ಲಾ ರ್ಯಾಂಪೇಜ್ ಯೂಟ್ಯೂಬರ್ ಸಂತೋಷ್ ಕುಮಾರ್ ಸಂದರ್ಶನ ಮಾಡಿದ್ದ. ಯಾಕಂದ್ರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಬೇಕು ಅನ್ನೋದು ಕಮ್ಯುನಿಸ್ಟರ ಕುತಂತ್ರ ಆಗಿತ್ತು. ನಾಟಕ ದೊಡ್ಡದಾಗಬೇಕಾಗಿತ್ತು. ರಾಜ್ಯ ಮಾತ್ರ ಅಲ್ಲ, ದೇಶದಾದ್ಯಂತ ಸುದ್ದಿ ಆಗಬೇಕಾಗಿತ್ತು. ಇದೇ ಇವರ ಪ್ಲಾನ್ ಆಗಿತ್ತು. ಹಾಗೆಯೇ SITಗೆ ವಹಿಸುವ ಮೊದಲೇ CPI ಸಂಸದನ ಸಂದರ್ಶನ ನಡೆಸಲಾಗಿತ್ತು. ಕೇರಳದಲ್ಲಿ ಬುರುಡೆ ತಂಡವನ್ನ ಭೇಟಿಯಾದ ವೇಳೆಯೇ ಸಂಸದ ಯೂಟ್ಯೂಬ್ಗೆ ಸಂದರ್ಶನ ನೀಡಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಹಾಗಾಗಿ CPI ಸಂಸದ ಸಂತೋಷ್ ಕುಮಾರ್ ವಿಚಾರಣೆಗೂ SIT ಸಿದ್ಧತೆ ನಡೆಸ್ತಿದೆ ಅಂತ ಮೂಲಗಳು ತಿಳಿಸಿದೆ. ಹಾಗೊಂದು ವೇಳೆ SITಯು ಕೇರಳ ಸಂಸದನ ವಿಚಾರಣೆ ನಡೆಸಿದ್ರೆ ಅಲ್ಲಿಗೆ ಧರ್ಮಸ್ಥಳ ಪ್ರಕರಣದಲ್ಲಿ ಕೇರಳ ಕಮ್ಯುನಿಸ್ಟರ ಪಾತ್ರವೂ ಇದೆ ಅನ್ನೋದು ಸಾಕ್ಷಿ ಸಮೇತ ಗೊತ್ತಾಗತ್ತೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರೆಲ್ಲ ಷಡ್ಯಂತರ ಮಾಡಿದರು, ಯಾರ್ಯಾರು ಭೇಟಿಯಾಗಿ ಪ್ಲಾನ್ ಮಾಡಿದರು, ಒಬ್ಬೊಬ್ಬರನ್ನ ಕೂಡ SIT ಬಿಡ್ತಾ ಇಲ್ಲ. ಈಗಾಗಲೇ ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ, ಸಮೀರ, ಸೌಜನ್ಯ ಮಾವ, ವಿಠಲ್ ಗೌಡ, ಯೂಟ್ಯೂಬರ್ ಅಭಿಷೇಕ್ ಸೇರಿ 10 ಮಂದಿಯನ್ನ SIT ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ.
ಈಗ ಸಿಪಿಐ ಸಂಸದ ಸಂತೋಷ್ ಕುಮಾರ್ಗೂ ವಿಚಾರಣೆ ಭೀತಿ ಎದುರಾಗಿದೆ. ಯಾವುದೇ ಕ್ಷಣದಲ್ಲಾದರೂ SIT ಅಧಿಕಾರಿಗಳು ಯಾರನ್ನು ಬೇಕಾದರೂ ಬಂಧಿಸಬಹುದು. ಹಾಗಾಗಿ ಯಾರೆಲ್ಲ ಕುತಂತ್ರ ಮಾಡಿದರೋ ಅವರೆಲ್ಲ ಜೈಲು ಸೇರೋದಂತೂ ಗ್ಯಾರಂಟಿ ಆಗ್ಬಿಟ್ಟಿದೆ. ಇದೆಲ್ಲ ಸಾಲು ಸಾಲು ಷಡ್ಯಂತ್ರಗಳ ನಾಟಕ ಆದರೆ ರಾಜ್ಯದ ಮಹಿಳಾ ಮಣಿಗಳು ಇನ್ನೊಂದು ನಾಟಕ ಶುರು ಮಾಡಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ರಾಜ್ಯದ 50 ಮಹಿಳಾ ಸಾಧಕರು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ. ನಟಿ ಅರುಂಧತಿ ನಾಗ್, ಸಿನಿಮಾ ನಿರ್ದೇಶಕಿ ಕವಿತಾ ಲಂಕೇಶ್, ಸಾಹಿತಿ ವಿಜಯಮ್ಮ, ನಟಿ ಸುಮನಾ, ಹಾಗೆ ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ಹೋರಾಟಗಾರ್ತಿ ಅಕೈ ಪದ್ಮಸಾಲಿ ಸೇರಿ ಕೆಲ ಪ್ರಗತಿಪರ ನಿಲುವುಳ್ಳವರು ಎಡಪಂಥೀಯವಾದಿ ಮಹಿಳೆಯರು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ. ಅಲ್ಲ, ರಾಜ್ಯದಲ್ಲಿರೋದು ಕಾಂಗ್ರೆಸ್ ಸರ್ಕಾರ, SIT ರಚನೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ತನಿಖೆ ಮಾಡ್ತಾ ಇರೋದು ಕೂಡ ಕಾಂಗ್ರೆಸ್ ಸರ್ಕಾರ, ಇವರು ರಚಿಸಿದಂತ SITಯೇ. ಹೀಗಿರುವಾಗ ಈ ಸಾಧಕ ಮಹಿಳೆಯರು ಸೋನಿಯಾ ಗಾಂಧಿ ಅವರಿಗೆ ಯಾಕೆ ಪತ್ರ ಬರಿಬೇಕು? ಸೋನಿಯಾ ಗಾಂಧಿ ಅವರೇನು ಪ್ರಧಾನಮಂತ್ರಿಯೇ ಅಥವಾ ಗೃಹ ಸಚಿವೆ? ಇನ್ನು ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷ ಏನಾದರೂ ಆಗಿದಾರ ಅವರು? SITಗೂ ಧರ್ಮಸ್ಥಳದ ಪ್ರಕರಣಕ್ಕೂ ಸಂಬಂಧವೇ ಇಲ್ಲದ ಸೋನಿಯಾ ಗಾಂಧಿಗೆ ಪತ್ರ ಬರೆಯುವ ಮೂಲಕ ಈ ಮಹಿಳೆಯರು ಯಾರನ್ನ ಮೆಚ್ಚಿಸೋದಕ್ಕೆ ಹೊರಟಿದ್ದಾರೆ? ಕೇವಲ ಸುದ್ದಿ ಆಗಬೇಕು ಅಂತ ಸೋನಿಯಾ ಗಾಂಧಿಗೆ ಇವರು ಪತ್ರ ಬರೆಯೋದಾ? ಇದು ಒಂದು ಷಡ್ಯಂತರ ಭಾಗ ಅಲ್ವಾ? SIT ಇನ್ನಷ್ಟು ಆಳಕ್ಕೆ ತೆರಳಿ ಪ್ರಕರಣದ ಕುರಿತು ದೊಡ್ಡ ತನಿಖೆ ಆಗಬೇಕು ಅಂತ ಈ ಮಹಿಳಾ ಸಾಧಕರು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿರೋ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಈಗಾಗಲೇ SIT ತುಂಬ ಆಳದಲ್ಲಿ ತನಿಖೆ ನಡೆಸಿದೆ. ಆ ಬುರುಡೆ ಚಿನ್ನಯ್ಯ ಹೇಳಿದಂಥ ಜಾಗದಲ್ಲೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಗೆಯಲಾಗಿದೆ. ಈ ಪ್ರಗತಿಪರ ಮಹಿಳಾ ಮಣಿಗಳು ನೆಚ್ಚಿನ ಪಕ್ಷವಾದ ಕಾಂಗ್ರೆಸ್ಸೇ ರಚಿಸಿದಂಥ SIT ತನಿಖೆ ನಡೆಸಿ ಷಡ್ಯಂತ್ರ ಮಾಡಿದವರನ್ನೇ ಒದ್ದು ಒಳಗೆ ಹಾಕಲಾಗ್ತಾ ಇದೆ. ಚಿನ್ನಯ್ಯ ಎಂಥ ಕತೆ ಹೆಣೆದಿದ್ದ ಅನ್ನೋದು ಆತನ ಬಾಯಿಂದಲೇ ಬಂದ ಮಾತುಗಳಿಂದಲೇ ಗೊತ್ತಾಗ್ಬಿಟ್ಟಿದೆ. ಎಷ್ಟು ಅಗೆದ್ರು ಗುಂಡಿ ತೋಡಿದ್ರು ಯಾವುದೇ ಹೆಣ್ಣು ಮಕ್ಕಳ ಬುರುಡೆ ಸಿಗ್ಲಿಲ್ಲ. ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಈಗಾಗಲೇ CBI ತನಿಖೆ ನಡೆದಿದೆ. ಒಂದು ಪ್ರಕರಣದ ಬಗ್ಗೆ ಇಷ್ಟೆಲ್ಲ ಆಗಿರುವಾಗ ಈ ಮಹಿಳಾ ಸಾಧಕರು ಸೋನಿಯಾ ಗಾಂಧಿಗೆ ಪತ್ರ ಬರೆದು ಏನನ್ನ ಸಾಧಿಸೋಕೆ ಹೊರಟಿದ್ದಾರೆ? ಯಾವ ಸಂದೇಶ ರವಾನಿಸೋಕೆ ಹೊರಟಿದ್ದಾರೆ? ಸೌಜನ್ಯ ಕೊಲೆಯಾಗಿ 13 ವರ್ಷ ಆಗಿದೆ. ಇಷ್ಟು ವರ್ಷ ಸುಮ್ಮನಿದ್ದವರು ಈಗ ಧರ್ಮಸ್ಥಳದ ಬಗ್ಗೆ ಕ್ಲೀನ್ ಚಿಟ್ ಸಿಗೋ ಟೈಮಲ್ಲಿ ಷಡ್ಯಂತ್ರವೆಲ್ಲ ಬಯಲಾಗಿ ಶ್ರೀ ಮಂಜುನಾಥನ ಮಹಿಮೆ ಎಲ್ರಿಗೂ ಗೊತ್ತಾಗೋ ವೇಳೆಯಲ್ಲಿ ಈ ಸಾಧಕಿಯರಿಗೆ ಇದೆಲ್ಲ ಬೇಕಾ? ಇದು ಮತ್ತೊಂದು ಷಡ್ಯಂತ್ರ ಭಾಗ ಅಲ್ಲದೆ ಮತ್ತೇನು? ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಹೇಗಾದ್ರೂ ಮಾಡಿ ಅಪಪ್ರಚಾರ ಮಾಡಬೇಕು. ಹಿಂದೂಗಳು ಯಾರು ಇಲ್ಲಿಗೆ ಬರಲೇಬಾರದು. ಖಾವಂದರ ಹೆಸರಿಗೆ ಧಕ್ಕೆ ತರಬೇಕು. ಹೀಗೆ ಅಂತಿದ್ದವರೆಲ್ಲ ಈಗ ಜೈಲು ಸೇರ್ಬಿಟ್ಟಿದ್ದಾರೆ. ಧರ್ಮಸ್ಥಳಕ್ಕೆ ಹೋಗಿ ನ್ಯಾಯದ ಬಗ್ಗೆ ಬುರುಡೆ ಬಿಡ್ತಿದ್ದವರೆಲ್ಲ ಬುರುಡೆ ಗ್ಯಾಂಗಿನ ಸಂಚು ನೋಡಿ ತೆಪ್ಪಗಾಗ್ಬಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹಾರಾಡ್ತಿದ್ದವರಿಗೂ ಈಗ ನೈತಿಕತೆಯೇ ಇಲ್ಲದಂತೆ ಆಗ್ಬಿಟ್ಟಿದೆ. ಲಕ್ಷಾಂತರ ಭಕ್ತರು ಈಗ ಶ್ರೀ ಮಂಜುನಾಥನ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ತನಿಖೆಗೆ ಆದೇಶಿಸಿದ್ದಂಥ ಕಾಂಗ್ರೆಸ್ ಸಚಿವರು, ಶಾಸಕರೇ ಧರ್ಮಸ್ಥಳಕ್ಕೆ ಯಾತ್ರೆ ಕೈಗೊಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಲಿ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದು ಜನರ ಗಮನ ಸೆಳೆಯೋದಕ್ಕೆ ಮುಂದಾದಂಥ ಸೋ ಕಾಲ್ಡ್ ಸಾಧಕ ಮಹಿಳೆಯರ ಘನಂದಾರಿ ಕೆಲಸವನ್ನ ನಿರ್ಲಕ್ಷಿಸೋಣ. ಏನಂತೀರಾ? ಧರ್ಮೋ ರಕ್ಷತಿ ರಕ್ಷಿತಃ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.